ಬೆಂಗಳೂರು ಹೊರವಲಯದಲ್ಲಿ ನಕಲಿ ಔಷಧಿ ದಂಧೆ ಬಯಲಾಗಿದೆ. ಪೊಲೀಸರು ಮತ್ತು ಆರೋಗ್ಯ ಸುರಕ್ಷತಾ ಮತ್ತು ಔಷಧ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ನಡೆಸಿದ ದಾಳಿಯಲ್ಲಿ 6 ಕೋಟಿ ರೂಪಾಯಿ ಮೊತ್ತದ ನಕಲಿ ಔಷಧಿ ಪರಿಕರ ಜಪ್ತಿ ಮಾಡಲಾಗಿದೆ. ಅತ್ತ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರತಿಕಾರವಾಗಿ 4 ಕಳ್ಳಬೇಟೆ ತಡೆ ಶಿಬಿರಗಳನ್ನು ದುಷ್ಕರ್ಮಿಗಳು ಸ್ಫೋಟಿಸಿರುವುದು ಬಯಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಪೊಲೀಸರು ಮತ್ತು ಆರೋಗ್ಯ ಸುರಕ್ಷತಾ ಮತ್ತು ಔಷಧ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಸಿಕೆ ತಾಂಡ್ಯ ಗ್ರಾಮದ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿ ಅಪಾರ ಪ್ರಮಾಣದ ನಕಲಿ ಔಷಧಿ ಜಪ್ತಿ ಮಾಡಿದ್ದಾರೆ. ನಕಲಿ ಇಂಜೆಕ್ಷನ್ಗಳು, ಔಷಧಿಗಳು, ಎಂಎನ್ಸಿ ಕಂಪನಿಗಳ ನಕಲಿ ಉತ್ಪನ್ನ, ಬಾಟಲ್ಸ್, ಬಾಕ್ಸ್, ಕ್ಯಾಪ್, ಲೇಬಲ್, ಪ್ಯಾಕಿಂಗ್ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೇವಲ 600 ರೂಪಾಯಿ ಮೌಲ್ಯದ ಔಷಧಿಗೆ ದೊಡ್ಡ ದೊಡ್ಡ ಕಂಪನಿಗಳ ಲೇಬಲ್ ಅಂಟಿಸಿ 6,000 ರೂಪಾಯಿವರೆಗೂ ಕೂಡ ಮಾರಾಟ ಮಾಡ್ತಾ ಇದ್ದದ್ದನ್ನು ಪತ್ತೆ ಹಚ್ಚಿದ್ದಾರೆ. ಇಲ್ಲಿ ತೆಲಂಗಾಣ, ಹಿಮಾಚಲ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಔಷಧಗಳನ್ನು ತರಿಸಿಕೊಂಡು ಅದಕ್ಕೆ ನಕಲಿ ಲೇಬಲ್ ಅಂಟಿಸಿ ಮಾರಾಟ ಮಾಡ್ತಾ ಇತ್ತು ಎನ್ನುವುದು ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ ನಕಲಿ ಔಷಧಿ ದಂಧೆ ಸಂಬಂಧ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಪ್ರಭುದೇವ್ ಎಂಬಾತನನ್ನ ದಸ್ತಗಿರಿ ಮಾಡಿರುವ ಪೊಲೀಸರು ಪ್ರಮುಖ ಆರೋಪಿ ಪ್ರಶಾಂತ್ಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಫಾರ್ಮ್ ಹೌಸ್ ಜಾಗ ತಮಿಳುನಾಡು ಮೂಲದ ಶರಿಯಪ್ಪ ಎಂಬಾತನಿಗೆ ಸೇರಿದ್ದಾಗಿದೆ. ನವೀನ್ ಎಂಬಾತ ಭೋಗ್ಯಕ್ಕೆ ಪಡೆದಿದ್ದ. ನವೀನ್ನ ಸ್ನೇಹಿತನಾಗಿದ್ದ ಪ್ರಶಾಂತ್ ಫಾರ್ಮ್ ಹೌಸ್ ನೋಡ್ಕೊಳ್ತಿದ್ದ. ಈತನೇ ದಂಧೆಯ ಕಿಂಗ್ ಪಿನ್. ಬಾಮೈದ ತೇಜಸ್ ಪ್ರಭುದೇವ್ ಜೊತೆ ಸೇರ್ಕೊಂಡು ನಕಲಿ ಔಷಧ ದಂಧೆ ನಡೆಸ್ತಾ ಇದ್ದ. ನಕಲಿ ಔಷಧಿ ಜಾಲ ಪತ್ತೆ ಪ್ರಕರಣ ತನಿಖೆಗೆ ಎಸ್ಐಟಿ ರಚನೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಈ ವಿಷಯ ತಿಳಿಸಿದ್ದಾರೆ. ಬೇರೆ ರಾಷ್ಟ್ರ, ರಾಜ್ಯಗಳ ನಕಲಿ ಔಷಧಿ ಮಾತ್ರೆ ತಂದು ಮಲ್ಟಿನ್ಯಾಷನಲ್ ಕಂಪನಿಯ ಲೇಬಲ್ ಹಾಕಿ ಮಾರಾಟ ಮಾಡಲಾಗ್ತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ ಇಂತಹ ಜಾಲ ಇರೋದು ಪತ್ತೆಯಾಗಿದೆ. ಹಿಮಾಚಲ ಪ್ರದೇಶ, ತೆಲಂಗಾಣ ಸೇರಿದಂತೆ ಹಲವೆಡೆ ಜಾಲ ಇದೆ. ಹೀಗಾಗಿ ಎಸ್ಐಟಿ ತನಿಖೆ ನಡೆಸಲಾಗುವುದು ಅಂತ ಖಾದರ್ ತಿಳಿಸಿದ್ದಾರೆ. ಇದು ರಾಷ್ಟ್ರ ಮಟ್ಟದ ಕಾರಣ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ಎನ್ಕೌಂಟರ್ಗೆ 3 ಬಲಿಯಾದ ಕಿಚ್ಚಿಗೆ ಕಳ್ಳಬೇಟೆ ತಡೆ ಶಿಬಿರವನ್ನೇ ಕಿಡಿಗೇಡಿಗಳು ಸ್ಫೋಟಿಸಿದ್ದಾರೆ. ಜಿಲೆಟಿನ್ ಕಡ್ಡಿ ಬಳಸಿ ಹೊಳೆ ಮುರುದಟ್ಟಿ ಶಿಬಿರವನ್ನ ಸ್ಫೋಟಿಸಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿನ ಕಳ್ಳಬೇಟೆ ತಡೆ ಶಿಬಿರಗಳು ಮತ್ತು ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಕಾವೇರಿ ವನ್ಯಧಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕಾವೇರಿ ವನ್ಯಧಾಮದಲ್ಲಿ 3 ಶೂಟೌಟ್ ಬಳಿಕ ಮತ್ತೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಒಟ್ಟು 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ಸ್ಫೋಟ ಮಾಡಿರುವುದು ಬಯಲಾಗಿದೆ. 3 ಸಾವಿಗೀಡಾದ ಪ್ರಕರಣವನ್ನ ದುರುಪಯೋಗ ಪಡಿಸಿಕೊಂಡ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ. ಕಾವೇರಿ ವನ್ಯಧಾಮದ ಒಳ್ಳಮರದಹಟ್ಟಿ, ಮತ್ತಿಪುರ, ಬೂದಿಕೆರೆ, ಕಳ್ಳಿದೊಡ್ಡಿ ಆಂಟಿ ಪೋಚಿಂಗ್ ಕ್ಯಾಂಪ್ ಸ್ಫೋಟಿಸಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಅರಣ್ಯ ಸಿಬ್ಬಂದಿಯ ಮೇಲಿನ ಕೋಪ ಕಳ್ಳಬೇಟೆ ತಡೆ ಶಿಬಿರ ಸ್ಫೋಟಿಸುವ ಹಂತಕ್ಕೆ ತಲುಪಿರುವುದು ಕಳವಳವನ್ನ ಉಂಟು ಮಾಡಿದೆ. ಹನೂರು ಅರಣ್ಯದಲ್ಲಿ ಶೂಟೌಟ್ಗೆ 3 ಸಾವಿಗೀಡಾದ ಬಗ್ಗೆ ಅರಣ್ಯಾಧಿಕಾರಿ ಮರಿಸ್ವಾಮಿ ಟಿವಿ9ಗೆ ಪ್ರತಿಕ್ರಿಯಿಸಿದ್ದಾರೆ. ಶರಣಾಗುವಂತೆ ಆರೋಪಿಗಳಿಗೆ ಅರಣ್ಯ ಸಿಬ್ಬಂದಿ ಸೂಚಿಸಿದ್ರು. ಆದರೆ ಏಕಾಏಕಿ ಆ ಕಡೆಯಿಂದ ಗುಂಡಿನ ದಾಳಿ ನಡೆದಿದೆ. ಆತ್ಮರಕ್ಷಣೆಗಾಗಿ ನಮ್ಮ ಸಿಬ್ಬಂದಿ ಪ್ರತಿ ದಾಳಿ ನಡೆಸಿದ್ದಾರೆ. ಪ್ರತಿ ದಾಳಿಯಲ್ಲಿ 3 ಗುಂಡು ತಗಲಿದೆ. ಸ್ಥಳಕ್ಕೆ ತೆರಳಿದಾಗ 2 ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿದ್ರು. ತಗೊಂಡು ಇವ್ರ ಹತ್ರ ಪಾಯಿಂಟ್ ಮಾಡಿ ಮಾಡ್ತಾರೆ. ಅವಾಗ ಇವರು ಕಾಷನ್ ಕೊಡ್ತಾರೆ, ಬಟ್ ಸ್ಟಿಲ್ ಅವರು ಸಿಬ್ಬಂದಿಗಳ ಮೇಲೆ ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ನಮ್ಮ ಸಿಬ್ಬಂದಿಗಳು ಅವರ ಆತ್ಮರಕ್ಷಣೆಗೆ ಫೈರ್ ಮಾಡ್ತಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡಿಗೆ 3 ಬಲಿಯಾದ ಪ್ರಕರಣ ಈಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಬರಬೇಕು ಅಂತ ಮೃತ ಕುಮಾರ್ ಪುತ್ರಿ ಮನವಿ ಮಾಡಿದ್ದಾಳೆ. ತೋಮಿಯಾರ್ ಪಾಳ್ಯದಲ್ಲಿರುವ ಮನೆಗೆ ವಿಜಯ್ ಬರಬೇಕು. ತಂದೆ ತೀರಿ ಹೋಗಿದ್ದು ಕುಟುಂಬ ಕಷ್ಟದಲ್ಲಿದೆ. ಒಮ್ಮೆ ಮನೆಗೆ ಭೇಟಿ ಕೊಟ್ಟು ನೆರವು ನೀಡಿ ಅಂತ ವಿಡಿಯೋ ಮೂಲಕ ಬಾಲಕಿ ಮನವಿ ಮಾಡಿದ್ದಾಳೆ. மாமா எங்கள் அப்பா இப்படித்தான் இறந்து போயிட்டாங்க. எங்கள் அப்பா எங்களுக்கு நாங்கள் ரொம்ப கஷ்டத்தில் இருக்கிறோம். எங்களை யாருமே வந்து பார்க்க மாட்டாங்க. நீங்களாச்சும் வந்து பாருங்க ವಿಜಯ್ ಮಾಮಾ. ಚಾಮರಾಜನಗರ ಜಿಲ್ಲೆಯ ಹೋಮ್ ಸ್ಟೇನಲ್ಲಿ ಜಿಂಕೆಯ ಕಳೆಬರ, ಕೊಂಬು, ಚರ್ಮ ಮತ್ತು ನಾಡಬಂದೂಕು ಜಪ್ತಿ ಮಾಡಲಾಗಿದೆ. ರಾಜ್ಯ ರೈತ ಸಂಘದ ಸದಸ್ಯರ ಸಹಾಯದೊಂದಿಗೆ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ಗುಂಡ್ಲುಪೇಟೆ ತಾಲೂಕಿನ ಜಿಎಸ್ ಬೆಟ್ಟ ವ್ಯಾಪ್ತಿಯ ಖಾಸಗಿ ಹೋಮ್ ಸ್ಟೇ ಮೇಲೆ ದಾಳಿ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ದಾಳಿ ವೇಳೆ ಬರೋಬ್ಬರಿ 48 ಜಿಂಕೆ ಕೊಂಬುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹೋಮ್ ಸ್ಟೇ ಮಾಲೀಕ ಜೇಕಬ್ ವಿರುದ್ಧ ಅರಣ್ಯ ಕಾಯ್ದೆ 1972ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ಎಗ್ಗಿಲ್ಲದೆ ಕಾವೇರಿ ನೀರು ಹರಿಸಲಾಗ್ತಾ ಇದೆ ಅಂತ ರೈತರು ಆರೋಪಿಸಿದ್ದಾರೆ.
ವಿಸಿ ನಾಲೆಗೆ ನೀರು ಸ್ಥಗಿತಗೊಳಿಸಿ ನದಿಗೆ ಮಾತ್ರ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಅಂತ ದೂರಿದ್ದಾರೆ. ತಮಿಳುನಾಡಿಗೆ ನೀರು ಬಿಡ್ತಿಲ್ಲ ಎನ್ನುತ್ತಿರುವ ಸರ್ಕಾರ ರೈತರಿಗೆ ಸುಳ್ಳು ಮಾಹಿತಿ ನೀಡಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸ್ತಾ ಇದೆ ಅಂತ ಆಪಾದಿಸಿದ್ದಾರೆ. ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೆ 2300 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ರೈತರ ಬೆಳೆಗೆ ನೀರು ನೀಡುವ ಬಗ್ಗೆ ಸರ್ಕಾರದಿಂದ ಸ್ಪಷ್ಟ ಭರವಸೆ ಇಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶವನ್ನು ಪಾಲಿಸಿ ರೈತರ ಹಿತವನ್ನೇ ಸರ್ಕಾರ ಮರೆತಿದೆ ಅಂತ ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯಕ್ಕೆ ಜಲಾಶಯದ ಒಳಹರಿವು 1752 ಕ್ಯೂಸೆಕ್ಸ್ಗೆ ಕುಸಿತವಾಗಿದ್ದರೂ ನೀರು ಬಿಡುಗಡೆ ಮಾಡ್ತಿರುವುದು ಅನ್ನದಾತರ ಆತಂಕಕ್ಕೆ ಕಾರಣವಾಗಿದೆ. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಈಗ ಹಲವರಿಗೆ ಮುಳುವಾಗಿದೆ. ಪಶುವೈದ್ಯಾಧಿಕಾರಿ ನೇಮಕಗೊಂಡಿರುವಂತಹ ರಾಯಚೂರಿನ ಸುಗ್ರೇಶ್ಗೆ ಸಂಕಷ್ಟ ಎದುರಾಗಿದೆ. ದೇವದುರ್ಗ ತಾಲೂಕಿನ ಶಾವಂತಗಿರ ಗ್ರಾಮದಲ್ಲಿರುವ ಸುಗ್ರೇಶ್ ಕುಟುಂಬ ಕಂಗಾಲಾಗಿದೆ. ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ನಡೆಸುವಾಗ ಸುಗ್ರೇಶ್ ಮನೆಯಲ್ಲಿರಲಿಲ್ಲ. ಆದರೆ ಸುಗ್ರೇಶ್ ತಂದೆ ಸುರೇಶ್ ಬಾಬು ಅವರ ಮೊಬೈಲ್ ಜಪ್ತಿಯಾಗಿದೆ. ಇಡಿ ದಾಳಿ ಬಗ್ಗೆ ಸುಗ್ರೇಶ್ ತಾಯಿ TV9 ಬಳಿ ಕಣ್ಣೀರು ಹಾಕಿದ್ದಾರೆ. ನಮಗೂ ಶಿವಶಂಕರಪ್ಪ ಸಾಹುಕಾರ್ಗೂ ಸಂಬಂಧವೇ ಇಲ್ಲ ಅಂದಿದ್ದಾರೆ. ಅವ್ರಿಗೆ ನಮಗೆ ಏನು ಸಂಬಂಧ ಇಲ್ಲರಿ. ನಮ್ಮ ಮಗ ಕಷ್ಟಪಟ್ಟು ನಾವು ಓದಿಸಿವ್ರಿ, ಸಾಲಿ ಕೂಲಿ ನಾಲಿ ಮಾಡಿ ನನ್ನ ಮಗ ಎಲ್ಲದರ ಫಸ್ಟ್ ಬಂದನ್ರಿ. ಅವ್ರಿಗೆ ನಮ್ಮ ಸಂಬಂಧ ಇಲ್ಲ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಮಾಜಿ ಸಚಿವ BC ನಾಗೇಶ್ ವಿಧಿವಶರಾಗಿದ್ದು ನಾಳೆ ತಿಪಟೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಜಮೀನಿನಲ್ಲಿ ಕ್ರಿಮಿನಾಶ ಮಾಡೋ ರೈತರಿಗೆ ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆಗಳು ಬರೋ ಸಾಧ್ಯತೆಗಳು ಹೆಚ್ಚಾಗಿದೆ ಎಂಬ ಆಘಾತಕಾರಿ ವಿಚಾರ ಅಧ್ಯಯನದಲ್ಲಿ ಬಯಲಾಗಿದೆ. ಯಾದಗಿರಿಯಲ್ಲಿ ಹೆಂಡತಿ ಜೊತೆ ಜಗಳ ಮಾಡಿಕೊಂಡ ವ್ಯಕ್ತಿ 2 ಮಕ್ಕಳನ್ನ ಕಾಲುವೆಗೆ ತಳ್ಳಿದ್ದಾನೆ. ಬೆಳೆಗಳಿಗೆ ಸಿಂಪಡಣೆ ಮಾಡೋ ಕ್ರಿಮಿನಾಶಕ ರೈತರ ಆರೋಗ್ಯಕ್ಕೆ ಕಂಟಕ ತಂದಿದೆ. ಕ್ರಿಮಿನಾಶಕ ಸಿಂಪಡಣೆ ಮಾಡೋ ರೈತರಿಗೆ ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ ಎಂಬ ಅಂಶ ಅಧ್ಯಯನದಿಂದ ಬಯಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಬಹುಶಿಸ್ತೀಯ ಸಂಶೋಧನಾ ಘಟಕ ನಡೆಸಿದ ಅಧ್ಯಯನದಲ್ಲಿ ಬೆಚ್ಚು ಬೀಳಿಸುವ ಮಾಹಿತಿ ಬಹಿರಂಗವಾಗಿದೆ. ಡಾಕ್ಟರ್ ರಾಮ್ ಕವಲಗುಡ್ಡ ನೇತೃತ್ವದಲ್ಲಿ 13 ರೈತರ ರಕ್ತದ ಮಾದರಿ ಪರೀಕ್ಷೆ ಅಧ್ಯಯನ ಮಾಡಲಾಗಿತ್ತು. ಕ್ರಿಮಿನಾಶಕ ಸಿಂಪಡಣೆ ಮಾಡಿದ ರಕ್ತದಲ್ಲಿ ಅಪಾಯಕಾರಿ ಅಂಶ ಕಂಡುಬಂದಿದೆ. ಮಾಜಿ ಸಚಿವ BC ನಾಗೇಶ್ ನಿಧನರಾಗಿದ್ದಾರೆ. ಬೆಂಗಳೂರಿನ ಪುತ್ರಿಯ ನಿವಾಸದಲ್ಲಿ ನಿನ್ನೆ ರಾತ್ರಿ ಇಹಲೋಕ ತ್ಯಜಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರಾಗಿದ್ದ BC ನಾಗೇಶ್ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು. 2 ಬಾರಿ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸೌಧಕ್ಕೆ ಆಯ್ಕೆಯಾಗಿದ್ದರು. 2021ರಿಂದ 2023ರವರೆಗೆ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ನಾಳೆ ತಿಪಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಹೃದಯ ಕಲಕುವ ಘಟನೆ ನಡೆದಿದೆ. ಹೆಂಡತಿ ಜೊತೆ ಜಗಳ ಮಾಡಿಕೊಂಡ ವ್ಯಕ್ತಿ 2 ಮಕ್ಕಳನ್ನ ಕಾಲುವೆಗೆ ತಳ್ಳಿ ಕುಕೃತ್ಯವೆಸಗಿದ್ದಾನೆ. ಕಕ್ಕಸಗೆರೆ ಗ್ರಾಮದ ನಿವಾಸಿ ಶಾಂತಪ್ಪ ಪತ್ನಿ ರೇಣುಕಾ ಜೊತೆ ನಿನ್ನೆ ಜಗಳ ಮಾಡಿಕೊಂಡಿದ್ದ ಬಳಿಕ ಕೋಪಗೊಂಡ ಶಾಂತಪ್ಪ ಮಕ್ಕಳಾದ 9 ವರ್ಷದ ಸಾನ್ವಿ ಮತ್ತು 2 ವರ್ಷದ ಸೃಜನ್ನನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗಿ ಕಾಲುವೆಗೆ ತಳ್ಳಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಕ್ಕಳಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ತುಂಗಭದ್ರಾ ನದಿಯಲ್ಲಿ ಮೀನು ಹಿಡಿಯಲು ನಾಪತ್ತೆಯಾಗಿದ್ದ 3 ಪೈಕಿ ಒಬ್ಬನ ಶವ ಪತ್ತೆಯಾಗಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ತಂಬ್ರಳ್ಳಿ ಗ್ರಾಮದ ತುಂಗಭದ್ರಾ ನದಿಯ ಹಿನ್ನೀರಿನಲ್ಲಿ ಮಂಗಳವಾರ ಮೀನು ಹಿಡಿಯಲು ರಾಜ, ಯಮನಪ್ಪ ಮತ್ತು ಅಜ್ಜಪ್ಪ ಎಂಬ ಯುವಕರು ತೆರಳಿದ್ದರು. 3 ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಆತಂಕಗೊಂಡ ಕುಟುಂಬದವರು ತಂಬ್ರಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದರು. ಪೊಲೀಸರು ಮತ್ತು SDRF ಸಿಬ್ಬಂದಿ ಶೋಧ ಕಾರ್ಯ ನಡೆಸಿ ಹನುಮಪ್ಪ ಎಂಬ ಯುವಕನ ಮೃತದೇಹ ಪತ್ತೆ ಹಚ್ಚಿದ್ದು ಉಳಿದ 2 ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ತುಮಕೂರು DC ಬಂಗಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಿರಾ ಗೇಟ್ ಬಳಿ ಇರುವ ಬಂಗಲೆಯ ಒಂದು ಭಾಗಕ್ಕೆ ಬೆಂಕಿಯಿಂದ ಹಾನಿಯಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. AC ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಈ ಬಂಗಲೆಯಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಕುಟುಂಬ ವಾಸಿಸುತ್ತಿದೆ. ಚಿಕ್ಕಮಗಳೂರಿನಲ್ಲಿ ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಮೇಶ್ ನಾಯಕ್ ಕುಟುಂಬದ ಜಗಳ ಈಗ ಬೀದಿಗೆ ಬಂದು ನಿಂತಿದೆ. ನಿತ್ಯವೂ ಶಾಲೆಗೆ ಮಗುವಿನೊಂದಿಗೆ ಬರ್ತಿದ್ದ ಶಿಕ್ಷಕ ರಮೇಶ್ ಜೊತೆ ಪತ್ನಿ ಸುಶೀಲಾ ಗಲಾಟೆ ಮಾಡಿದ್ರು. ಶಾಲೆಯೊಳಗೆ ಬಾರದಂತೆ ಸೂಚನೆ ನೀಡಿದ್ರು. ಪದೇ ಪದೇ ಬಂದು ಗಲಾಟೆ ಮಾಡುತ್ತಿದ್ರು. ಇದರಿಂದ ಸಹ ಶಿಕ್ಷಕರು ಹಾಗೂ ಮಕ್ಕಳಿಗೆ ಕಿರಿಕಿರಿಯಾಗುತ್ತಿತ್ತು. ಹೀಗಾಗಿ ಹಲವು ಬಾರಿ ದಂಪತಿ ನಡುವೆ ಗ್ರಾಮಸ್ಥರೇ ರಾಜಿ ಸಂಧಾನ ಮಾಡಿಸಿದ್ರು. ಆದರೂ ದಂಪತಿ ಮತ್ತೆ ಜಗಳ ಮಾಡಿಕೊಂಡಿದ್ದಾರೆ.
ಯಾದಗಿರಿಯಲ್ಲಿ ಬಹಿರ್ದೆಸೆಗೆ ಹೋಗಿದ್ದ ಮಹಿಳೆ ಮೇಲೆ ಅತ್ಯಾಚಾರ ನಡೆದಿದೆ. ಕಲ್ಯಾಣ ಕರ್ನಾಟಕ ಬಸ್ನಲ್ಲಿ ನಿರ್ವಾಹಕನ ಬದಲು ವಿದ್ಯಾರ್ಥಿ ಟಿಕೆಟ್ ವಿತರಿಸಿದ್ದು ವಿಡಿಯೋ ವೈರಲ್ ಆಗಿದೆ. ಹಾಸನದಲ್ಲಿ ಸವಾರರು ವಾಹನಗಳನ್ನು ನಿಲ್ಲಿಸಿ ಗಜಪಡೆ ರಸ್ತೆ ದಾಟಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಬಹಿರ್ದೆಸೆಗೆ ಹೋಗಿದ್ದ ಮಹಿಳೆ ಮೇಲೆ ಅತ್ಯಾಚಾರವೆಸಗಲಾಗಿದೆ. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜಮೀನು ಕೆಲಸಕ್ಕೆ ಹೋಗಿದ್ದ ಮಹಿಳೆ ಮೇಲೆ ಆನೇಶ್ ಎಂಬಾತ ಕೃತ್ಯವೆಸಗಿದ್ದಾನೆ. ಮಹಿಳೆ ಕಿರುಚಾಡಿದ್ರೂ ಬಿಡದೆ ಆರೋಪಿ ಪೈಶಾಚಿಕ ಕೃತ್ಯವೆಸಗಿದ್ದಾನೆ. ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಕಲಬುರಗಿಯ ಉಗ್ರ ಹನುಮಾನ್ ದೇವಸ್ಥಾನಕ್ಕೆ ಕನ್ನ ಹಾಕಿದ್ದ ಖದೀಮ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈಶ್ವರ್ ಜಾಧವ್ ಎಂಬಾತನನ್ನ ರಾಘವೇಂದ್ರನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈಶ್ವರ್ ಎನ್ಜಿಒ ಕಾಲೋನಿಯಲ್ಲಿನ ದೇವಸ್ಥಾನಕ್ಕೆ ಕನ್ನ ಹಾಕಿ 1 ಕೆಜಿ 300 ಗ್ರಾಂ ಬೆಳ್ಳಿ ಆಭರಣ ಕದ್ದು ಎಸ್ಕೇಪ್ ಆಗಿದ್ದ. ಈತನ ಬಂಧನದಿಂದಾಗಿ 4 ಮನೆಗಳ್ಳತನ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ. ಭಜರಂಗದಳ ಕಾರ್ಯಕರ್ತನ ಮೇಲೆ ಹಲ್ಲೆಯನ್ನ ಖಂಡಿಸಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಪಟ್ಟಣ ಬಂದ್ ಆಚರಿಸಲಾಗುತ್ತಿದೆ. ಭಜರಂಗದಳ ಸೇರಿದಂತೆ ಹಿಂದೂ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪಟ್ಟಣದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿರುವ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಪ್ರವಾಸಿಗರು ಪುಂಡಾಟ ಮಾಡಿದ್ದಾರೆ. ಬೆಂಗಳೂರಿನಿಂದ ಬಂದಿದ್ದ 60ಕ್ಕೂ ಹೆಚ್ಚು ಪ್ರವಾಸಿಗರು ದೇವಸ್ಥಾನದ ಗೇಟ್ ತೆರೆಯುವಂತೆ ಪೊಲೀಸ್ ಹಾಗೂ ಭದ್ರತಾ ಸಿಬ್ಬಂದಿಗೆ ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಅರಣ್ಯ ಸಿಬ್ಬಂದಿಯೊಂದಿಗೆ ಪ್ರವಾಸಿಗರು ವಾಗ್ವಾದ ನಡೆಸಿದ್ದಾರೆ. ಕೋಲಾರದಲ್ಲಿ ಹಾಲು ಉತ್ಪಾದಕರು ಬೃಹತ್ ಹೋರಾಟ ನಡೆಸಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲು ಖರೀದಿ ದರ ಲೀಟರ್ಗೆ 10 ರೂಪಾಯಿ ಏರಿಕೆ ಮಾಡಬೇಕು, ಪಶು ಆಹಾರ ಬೆಲೆ ಇಳಿಕೆ ಮಾಡುವಂತೆ ಆಗ್ರಹಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಇದೇ ವೇಳೆ ಪ್ರತಿಭಟನೆ ಬಳಿಕ ಹಾಲು ಒಕ್ಕೂಟದಿಂದ ತರಿಸಲಾಗಿದ್ದ ಮಜ್ಜಿಗೆ ವಿತರಣೆ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಚಿತ್ರದುರ್ಗದ ಎಸ್ಜೆಎಂ ನರ್ಸಿಂಗ್ ಕಾಲೇಜು ಬಳಿ ಮಲಯಾಳಂ ಭಾಷೆಯ ಬ್ಯಾನರ್ ಹಾಕಿದ್ದನ್ನು ಖಂಡಿಸಿ ಕರವೇ ಪ್ರತಿಭಟನೆ ನಡೆಸಿದೆ. ಕರವೇ ಜಿಲ್ಲಾಧ್ಯಕ್ಷ ಟಿ ರಮೇಶ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಲೇಜು ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಅಳವಡಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದೇವೆಂದು ಸಿಬ್ಬಂದಿ ಸಮಜಾಯಿಷಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಬಸ್ನಲ್ಲಿ ನಿರ್ವಾಹಕನ ಬದಲು ವಿದ್ಯಾರ್ಥಿ ಟಿಕೆಟ್ ವಿತರಿಸಿದ್ದಾನೆ. ಕಲಬುರಗಿಯ ಸಿಟಿ ಬಸ್ ನಿಲ್ದಾಣದಿಂದ ಕಾಳಗಿ ಕಡೆಗೆ ತೆರಳುತ್ತಿದ್ದ ಬಸ್ನಲ್ಲಿ ಕಂಡಕ್ಟರ್ ಸಿದ್ದು ಬೀರದಾರ್ ಬದಲು ವಿದ್ಯಾರ್ಥಿ ಟಿಕೆಟ್ ವಿತರಿಸಿದ್ದಾನೆ. ವಿದ್ಯಾರ್ಥಿ ಟಿಕೆಟ್ ಹಂಚಿಕೆ ಮಾಡುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಕಣಿಯರ ಕಾಲೋನಿಯಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲದ 25ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಲಾಗುತ್ತಿದೆ. ವಾರ್ಷಿಕೋತ್ಸವದ ಅಂಗವಾಗಿ ದೇಗುಲದ ರಾಜಗೋಪುರ ಜೀರ್ಣೋದ್ಧಾರ ಹಾಗೂ ವೀರಾಂಜನೇಯ ಸ್ವಾಮಿಯ ಪ್ರಾಣ ಪ್ರತಿಷ್ಠಾನವೂ ನಡೆದಿದೆ. ಬೆಂಗಳೂರಿನ ಯಲಹಂಕದಲ್ಲಿರುವ ರೇವಾ ವಿಶ್ವವಿದ್ಯಾನಿಲಯದಲ್ಲಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಾರಂಭ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಮತ್ತು ಕಾನೂನು ಕೋರ್ಸ್ಗಳಿಗೆ ದಾಖಲಾದ ನೂತನ ಬ್ಯಾಚ್ ವಿದ್ಯಾರ್ಥಿಗಳಿಗೆ ರೇವಾ ವಿವಿ ಆಡಳಿತ ಮಂಡಳಿ ಸ್ವಾಗತ ಕೋರಿತು. ರೇವಾ ವಿವಿಯ ಕುಲಪತಿ ಪಿ ಶ್ಯಾಮರಾಜು, ಅಮರಾವತಿ ಕ್ವಾಂಟಮ್ ವ್ಯಾಲಿ ಮಿಷನ್ನ ನಿರ್ದೇಶಕ ಸಿವಿ ಶ್ರೀಧರ್, ಕಾಲಿನ್ಸ್ ಏರೋಸ್ಪೇಸ್ ನಿರ್ದೇಶಕ ಆದಿಶೇಷ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಈ ಇನಾಗ್ರೇಷನ್ ದಿವಸ ಸುಮಾರು 2,000 ಜನ ಪೇರೆಂಟ್ಸು ಮತ್ತು 1,500-2,000 ಜನ ಮಕ್ಕಳು ಬಂದಿದ್ದಾರೆ. ಇನ್ನೂ ಕೆಲವರು ಬರೋದಿದೆ. ಯಾಕಂತಂದರೆ ಈಗ CET 2ನೇ ಸುತ್ತು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದರಿಂದ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಿಲೆಕ್ಸ್ ವಿಲೇಜ್ ರಿಕ್ರಿಯೇಷನ್ ಆಯೋಜಿಸಲಾಗಿತ್ತು. ತೋಟಗಾರಿಕಾ ಇಲಾಖೆಯ ಸಹಭಾಗಿತ್ವದಲ್ಲಿ ನಡೆದ ಪ್ರದರ್ಶನದಲ್ಲಿ ಗಂಗರ ಕಾಲದ ಕೆರೆಯ ಬಾವಿ, ಕಾಲುವೆ ಸೇರಿದಂತೆ ಹಳ್ಳಿ ಮನೆಗಳನ್ನು ನಿರ್ಮಿಸಲಾಗಿತ್ತು. ಸಿರಿ ಧಾನ್ಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದರ ಜೊತೆ ಸಾಂಪ್ರದಾಯಿಕ ಸೊಗಡಿನಲ್ಲಿ ಹಳ್ಳಿ ವಾತಾವರಣ ನಿರ್ಮಿಸಲಾಗಿತ್ತು. ಉತ್ತಮ ಆರೋಗ್ಯದ ದೃಷ್ಟಿಯಲ್ಲಿ ತನ್ನ ಉತ್ಪನ್ನಗಳನ್ನು ಜನರ ಹತ್ತಿರ ತಲುಪಿಸಲು ಮಿಲೆಕ್ಸ್ ಮುಂದಾಗಿದೆ.